ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸ್ಟೂಡೆಂಟ್ಸ್, ಇವತ್ತು ಡೇ 2 ನೀವು ಕಳ್ಕೊಳ್ಬೇಕಾಗಿರುವಂಥ ಒಂದು ಕಾನ್ಸೆಪ್ಟ್ ಬಂದು ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಲೆಸನ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈ ಲೆಸನಿಂದ ನೀವು ಕಾನ್ಸೆಪ್ಟ್ಸ್ನ ಕಲ್ತ್ಕೊಳ್ಬೇಕು. ಸೊ ನಾನು ಈ ಒಂದು ಸೆಷನಲ್ಲಿ ಇಷ್ಟು ವರ್ಷ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ನಲ್ಲಿ ಯಾವುದೆಲ್ಲ ಕ್ವಶನ್ಸನ್ನು ಕೇಳಿದ್ದಾರೆ ಎಕ್ಸಾಮಲ್ಲಿ, ಇದೇ ಕ್ವಶನ್ಸನ್ನು ಕೇಳುವಂಥ 100% ಚಾನ್ಸಸ್ ಇರುತ್ತೆ. ಬಟ್ ನಿಮಗೆ ಈ ಕ್ವಶನ್ಸ್ ಫ್ರೇಮಿಂಗ್ ಇದೆಯಲ್ಲ ಅದು ಡಿಫ್ರೆಂಟ್ ಆಗಿರುತ್ತೆ, ಬಟ್ ಆನ್ಸರ್ಸ್ ಆ್ಯಂಡ್ ಕಾನ್ಸೆಪ್ಟ್ ಸೇಮ್ ಇರುತ್ತೆ. ಸೊ ಯಾವುದೆಲ್ಲ ಕ್ವಶನ್ಸ್ ಕೇಳಿದ್ದಾರೆ 2019 ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಯಾವ್ದು ಕೇಳಿದ್ದಾರೆ, ಪಬ್ಲಿಕ್ ಎಕ್ಸಾಮಿನೇಷನಲ್ಲಿ ಯಾವ್ದು ಕೇಳಿದ್ದಾರೆ ಅಂತ ನೋಡೋಣ. ಈ ವಿಡಿಯೋದಲ್ಲಿ ನಾನು ಟೋಟಲಿ 5 ಕ್ವೆಶನ್ಸನ್ನು ಹೇಳ್ಕೊಡ್ತೇನೆ. ಇನ್ನು ಉಳಿದಂಥ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಹಾಗೂ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ನ ಕ್ವೆಶನ್ಸ್ನ ನಾನು ಆಫ್ಟರ್ನೂನ್ ಸೆಷನಲ್ಲಿ ನಿಮಗೆ ಪೋಸ್ಟ್ ಮಾಡ್ತೇನೆ. ಸೊ ಈಗ ಮೊದಲನೇ ಕ್ವಶನ್ ಯಾವುದು, ಎಕ್ಸಾಮಲ್ಲಿ ಕೊಟ್ಟಂಥ ಮೊದಲನೇ ಕ್ವಶನ್ ಯಾವುದು? ಮೊದಲನೇ ಕ್ವಶನ್ ಯಾವುದು ಅಂದರೆ, ರೈಟ್ ದ ಕೆಮಿಕಲ್ ಈಕ್ವೇಷನ್ಸ್ ಫಾರ್ ದ ಫಾಲೋಯಿಂಗ್ ಅಂತ ಕೊಡ್ತಾರೆ. ರೈಟ್ ದ ಕೆಮಿಕಲ್ ಈಕ್ವೇಷನ್ಸ್ ಫಾರ್ ದ ಫಾಲೋಯಿಂಗ್, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ ಅಂತ ಕೂಡ ಕೊಡ್ತಾರೆ. ಸೊ ಇಲ್ಲಿ ನಿಮಗೆ ವರ್ಡ್ ಈಕ್ವೇಷನ್ ಕೊಟ್ಟಿದ್ದಾರೆ. ಎಥೆನೋಯಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಎಥೆನಾಲ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ ಆಸಿಡ್. ಎಥೆನೋಯಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಎಥೆನಾಲ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ ಆಸಿಡ್. ಕೇರ್ಫುಲ್ ಆಗಿ ಓದಿ. ಇದನ್ನ ನಿಮಗೆ ಎಕ್ಸಾಮ್ ಅಲ್ಲಿ ರೈಟ್ ಹಿಸ್ಟರಿಫಿಕೇಶನ್ ಅಂತ ಕೂಡ ಕೇಳಬಹುದು. ರೈಟ್ ಹಿಸ್ಟರಿಫಿಕೇಶನ್ ಅಂತ ಕೇಳಿದ್ರೆ ಇದೇ ಕಾನ್ಸೆಪ್ಟ್ ಅನ್ನ, ಇದೇ ಆನ್ಸರ್ ಅನ್ನ ನೀವು ಬರಿಬೇಕು. ನಿಮಗೆ ಇಲ್ಲಿ ಡೈರೆಕ್ಟ್ ಆಗಿ ಕೇಳೋ ಬದಲು ಈ ರೀತಿ ಕೇಳಿದ್ದಾರೆ, ಎಥೆನೋಯಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ದ ಎಥೆನಾಲ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ ಆಸಿಡ್. ಸೊ ಏನ್ ಬರಿಬೇಕು, ನಿಮ್ಗೆ ಏನ್ ಗೊತ್ತಿರಬೇಕು, ಫಾರ್ಮುಲಾ ಗೊತ್ತಿರಬೇಕು. ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಥೆನೋಯಿಕ್ ಆಸಿಡ್, ಎಥೆನಾಲ್, ಈ ಫಾರ್ಮುಲಾಸ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಥೆನೋಯಿಕ್ ಆಸಿಡ್, ಈಥ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಲ್ವಾ? ಈಥೇನ್ ಅಂದ್ರೆ ಎಷ್ಟು ಕಾರ್ಬನ್ ಇರುತ್ತೆ? 2 ಕಾರ್ಬನ್ ಇರುತ್ತೆ. ಹಾಗೂ ನೀವು ಫಂಕ್ಷನಲ್ ಗ್ರೂಪ್ಸ್ ಅಲ್ಲಿ ನೋಡೋದಾದ್ರೆ ಓಯಿಕ್ ಆಸಿಡ್, ಓಯಿಕ್ ಆಸಿಡ್ ಅಂದ್ರೆ COOH. ಈ ಫಾರ್ಮುಲಾಸ್ನ ಮಧ್ಯಾಹ್ನದ ಸೆಷನ್ಸ್ ನಲ್ಲಿ ಮತ್ತೆ ನಿಮಗೆ ಹೇಳ್ಕೊಡ್ತೀನಿ. ಫಾರ್ಮುಲಾಸ್ನ ಹೇಗೆ ಬರಿಬೇಕು, ನೇಮಿಂಗ್ ಹೇಗೆ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ನೋಡಿ, ಈಗ ಎಥೆನೋಯಿಕ್ ಆಸಿಡ್ ಫಾರ್ಮುಲಾ CH3COOH. when it combines or reacts with ethanol C2H5OH. ethanoic acid reacts with the ethanol in the presence of an acid ಅಂತ ಕೊಟ್ಟಿದ್ದಾರೆ, which is the acid H2SO4. H2SO4 is the acid. ಏನ್ ಫಾರ್ಮ್ ಆಗುತ್ತೆ ಎಥೆನೋಯಿಕ್ ಆಸಿಡ್? when it reacts with the ethanol it forms the ester. ಈಸ್ಟರ್ ಫಾರ್ಮುಲಾನ ಜ್ಞಾಪಕ ಇಟ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್. ಓಕೆ, CH3CO C2H5, CH3CO C2H5 along with this water is formed. ಇಷ್ಟೇ. ಇದನ್ನ ಬರೆದ್ರೆ ನಿಮಗೆ ಕೆಲವೊಂದ್ಸಲಿ ಈ ಕ್ವಶನ್ 2 ಮಾರ್ಕ್ಸ್ಗೆ ಬರೀ ಇಷ್ಟನ್ನೇ 2 ಮಾರ್ಕ್ಸ್ ಕೇಳ್ತಾರೆ. ಅವಾಗ ನೀವು ಹಿಸ್ಟರಿಫಿಕೇಶನ್, ಡಿಫೈನ್ ಹಿಸ್ಟರಿಫಿಕೇಶನ್, ವಾಟ್ ಈಸ್ ಹಿಸ್ಟರಿಫಿಕೇಶನ್ ಅಂತ ಕೇಳಿದ್ರೆ ಈ ವರ್ಡ್ ಇಕ್ವೇಶನ್ ಏನ್ ಬರ್ದಿದ್ದೀರಾ ಇದನ್ನ ಬರ್ದು ಅಲಾಂಗ್ ವಿತ್ ದ ಕೆಮಿಕಲ್ ಇಕ್ವೇಶನ್ ಬರಿಬೇಕಾಗತ್ತೆ. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಕೇಳಿಲ್ಲ. ಏನ್ ಮಾಡಿದ್ದಾರೆ, ಅದೇ ಕ್ವಶನ್ನ, ಅದೇ ಆನ್ಸರ್ನ ನೀವು ಬ್ಯಾಲೆನ್ಸ್ಡ್ ಈಕ್ವೇಶನ್ ಆಗಿ ಬರೀರಿ ಅಂತ ಕೇಳಿದ್ದಾರೆ. ಇದು ಎಕ್ಸಾಮ್ ಅಲ್ಲಿ ಅಂತ ಕೇಳಿರುವಂಥ ಕ್ವೆಶನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಈ ವಿಡಿಯೋನ ಕೊನೆವರೆಗೂ ನೀವು ನೋಡಿ, ನಿಮಗೆ ಒಂದು ಐಡಿಯಾಸ್ ಬರುತ್ತೆ ಯಾವ ರೀತಿ ಕ್ವೆಶನ್ಸ್ ಕೇಳಿದ್ದಾರೆ, ಏನ್ ಆನ್ಸರ್ಸ್ ಬರಿಬೇಕು ಅಂತ. ನೆಕ್ಸ್ಟ್ ಇದೇ ಒಂದು ಕ್ವೆಶನ್ ಅಲ್ಲಿ ಸಬ್ ಕ್ವೆಶನ್, ಎಥೆನೋಯಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ಎಥೆನೋಯಿಕ್ ಆಸಿಡ್ ಫಾರ್ಮುಲಾ ನಿಮಗೆ ಗೊತ್ತಿದೆ, ಹೌದಲ್ವಾ? ಎಥೆನೋಯಿಕ್ ಆಸಿಡ್ when it reacts with sodium bicarbonate. ಸೋಡಿಯಂ ಗೊತ್ತಲ್ವಾ, ಎಲಿಮೆಂಟ್ ಸಿಂಬಲ್ Na. ಬೈಕಾರ್ಬೋನೇಟ್ ಬಂದಾಗ ನೀವು ಇಲ್ಲಿ ಹೈಡ್ರೋಜನ್ ಅನ್ನ ಆಡ್ ಮಾಡಬೇಕು. ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೂ ಒಂದೇ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೂ ಒಂದೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೂ ಒಂದೇ, ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೂ ಒಂದೇ. ಓಕೆನಾ? ಸೊ ಎಥೆನೋಯಿಕ್ ಆಸಿಡ್ when it reacts with the sodium bicarbonate, what is formed? ಸೋಡಿಯಂ ಎಥೆನೋಯೇಟ್ ಈಸ್ ಫಾರ್ಮ್ಡ್. ಈ ಈಕ್ವೇಶನ್ಸ್ ಅನ್ನ ಬರ್ದು ಪ್ರಾಕ್ಟೀಸ್ ಮಾಡಿ. ಈ ವರ್ಡ್ ಈಕ್ವೇಶನ್ಸ್ ಅನ್ನ ಓದ್ಕೊಳ್ತಾ ಕೆಮಿಕಲ್ ಈಕ್ವೇಶನ್ಸ್ ಅನ್ನ ಬರೀರಿ. ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹೇಳ್ತಾ ಇದ್ದೀನಿ, ಎಕ್ಸಾಮ್ಸ್ಗೆ 100% ಬರುವಂತ ಚಾನ್ಸಸ್ ಇರುತ್ತೆ. ಬಿಕಾಸ್ ರಿಪೀಟೆಡ್ ಕ್ವೆಶನ್ಸ್ ನ ಕೇಳ್ತಾರೆ. ಫ್ರೇಮಿಂಗ್ ಡಿಫ್ರೆಂಟ್ ಇರುತ್ತೆ, ಆನ್ಸರ್ಸ್ ಸೇಮ್ ಇರುತ್ತೆ. ಸೊ ಎಥೆನೋಯಿಕ್ ಆಸಿಡ್ ಕಂಬೈನ್ಸ್ ವಿತ್ ದ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್. ಇಟ್ ಗಿವ್ಸ್ ರೈಸ್ ಟು sodium ethanoate CH3COONA. CH3COONA is a formula of sodium ethanoate. Along with this, water is formed and carbon dioxide is liberated. ಅರ್ಥ ಆಗ್ತಿದ್ದಿಲ್ಲ? ಸೊ ನೆಕ್ಸ್ಟ್ ಕ್ವೆಶನ್, ಇದು ತುಂಬಾನೇ ಫೆಮಿಲಿಯರ್ ಕ್ವೆಶನ್, ಕೇಳ್ತಾ ಇರ್ತಾರೆ ಪ್ರತಿಯೊಂದು ಎಕ್ಸಾಮಲ್ಲೂ. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ.
ವಾಟ್ ಈಸ್ ಹೈಡ್ರೋಜಿನೇಷನ್, ವಾಟ್ ಈಸ್ ಇಟ್ಸ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ಸಾಕಷ್ಟು ಸೆಷನ್ಗಳಲ್ಲಿ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ತುಂಬಾನೇ ಸಿಂಪಲ್ ಮಕ್ಕಳ. ನಾನು ಈ ಆನ್ಸರ್ನ ಹೇಗೆ ಸಿಂಪಲ್ ಆಗಿ ಬರಿಬೇಕು ಅಂತ ಕೂಡ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಹೌದಲ್ವಾ? ಸೊ ಆನ್ಸರ್ ಏನು? ಅಡಿಷನ್ ಆಫ್ ಹೈಡ್ರೋಜನ್. ಹೈಡ್ರೋಜನ್ ಅನ್ನ ಆಡ್ ಮಾಡ್ತಾ ಇದೀವಿ. ಏನಕ್ಕೆ? ಟು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಟು ಗೆಟ್ ಅ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇಷ್ಟೇ, ವೆರಿ ಸಿಂಪಲ್ ಆನ್ಸರ್. ಅಡಿಷನ್ ಆಫ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಟು ಗೆಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇಟ್ ಈಸ್ ಕಾಲ್ಡ್ ಆಸ್ ಹೈಡ್ರೋಜಿನೇಷನ್. ಇದರ ಜೊತೆಗೆ ವಾಟ್ ಈಸ್ ಇಟ್ಸ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಅಂದ್ರೆ ಇಂಡಸ್ಟ್ರೀಸ್ ನಲ್ಲಿ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಇದನ್ನ? ಸಿ, ಇಟ್ ಈಸ್ ಯೂಸ್ ಟು ಪ್ರಿಪೇರ್ ದ ವೆಜಿಟೇಬಲ್ ಘೀ. It is used to prepare the vegetable ghee to form the vegetable oil. Vegetable ghee is from the vegetable oil. ಏನನ್ನ ಈ ಹೈಡ್ರೋಜಿನೇಷನ್ ಅಪ್ಲಿಕೇಶನ್ ಏನಿದೆ ಅದನ್ನ they use in the industries to prepare the vegetable ghee from the vegetable oil. Okay, so next exam ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ ತುಂಬಾನೇ ಈಸಿ ಅಂಡ್ ಇಂಪಾರ್ಟೆಂಟ್ ಕ್ವೆಶ್ಚನ್. ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಐಸೋಪೆಂಟೇನ್. ನಾನು ನಿಮ್ಗೆ ಹೇಳಿದೆ ಸಾಕಷ್ಟರಲ್ಲಿ ಐಸೋಮರ್ಸ್ ಬಗ್ಗೆ ಕೇಳ್ತಾರೆ ಅಂತ, ಹೌದಲ್ವಾ? ಸೊ ಇಲ್ಲಿ ಐಸೋಮರ್ಸ್ ರಿಲೇಟೆಡ್ ಕ್ವೆಶ್ಚನ್ ಐಸೋಪೆಂಟೇನ್ ಫಾರ್ಮುಲಾ ಬರೀರಿ ಅಂತ ಕೇಳಿದ್ದಾರೆ. ನಾನು ಪ್ರತಿ ಸಲಿನೂ ನಿಮಗೆ ಐಸೋಮರ್ಸ್ ಅಥವಾ ಐಸೋ ಸ್ಟ್ರಕ್ಚರ್ಸ್ ಬರಿಬೇಕಾದ್ರೆ ಹೇಳಿದ್ದೀನಿ. ಈ ಪೆಂಟ್ ಅಂದ್ರೆ ಏನು ನಿಮ್ಗೆ ಇದು ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಮೀತ್ ಅಂದ್ರೆ 1, ಈತ್ ಅಂದ್ರೆ 2, ಪ್ರಾಪ್ ಅಂದ್ರೆ 3, ಬ್ಯೂಟ್ ಅಂದ್ರೆ 4, ಪೆಂಟ್ ಅಂದ್ರೆ 5, ಹೆಕ್ಸ್ ಅಂದ್ರೆ 6, ಹೆಪ್ಟ್ ಅಂದ್ರೆ 7, ಆಕ್ಟ್ ಅಂದ್ರೆ 8. ಇಷ್ಟು ಗೊತ್ತಿರಬೇಕು. ಸ್ಟ್ರಕ್ಚರ್ ಬರಿಬೇಕಾದ್ರೆ ಏನೇನ ಜ್ಞಾಪಕ ಇಟ್ಕೊಳ್ಬೇಕು? ಐಸೋ ಅಂತ ಕೊಟ್ರೆ ಈ ಪೆಂಟೇನ್ ಅಂದ್ರೆ ಏನ್ ಬರೀತೀರಾ? ಸ್ಟ್ರೈಟ್ ಆಗಿ 5 ಕಾರ್ಬನ್ ಬರೀತೀರಾ, ಹೌದಲ್ವಾ? ಐಸೋ ಪೆಂಟೇನ್ ಅಂತ ಕೊಟ್ರೆ ಏನ್ ಮಾಡ್ಬೇಕು? ಸ್ಟ್ರೈಟ್ ಆಗಿ ಬರೆಯುವಂತ ಒಂದು ಕಾರ್ಬನ್, ಆ ಒಂದು ಕಾರ್ಬನ್ ಅನ್ನ ಹೊರಗಡೆ ಹಾಕ್ಬೇಕು. ಹೊರಗಡೆ ಎಲ್ಲಿ ಹಾಕ್ತೀರಾ? ಕೊನೆಯಲ್ಲಿ ಹಾಕಬಾರ್ದು, ಕೊನೆ ಕಾರ್ಬನ್ ಹತ್ರ ಹಾಕಬಾರ್ದು. ಇಟ್ ಶುಡ್ ಬಿ ಇನ್ ದ ಮಿಡಲ್. ಟ್ರಿಕ್ ಇದು, ನೀವು ಜ್ಞಾಪಕ ಇಟ್ಕೊಳ್ಬಹುದು ಈಸಿಯಾಗಿ ಅಂತ ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಈಗ ಐಸೋ ಬ್ಯೂಟೇನ್ ಅಂತ ಕೇಳಿದ್ರು ಅಂದ್ರೆ ಬ್ಯೂಟ್ ಅಂದ್ರೆ ಎಷ್ಟು ಕಾರ್ಬನ್? 4 ಕಾರ್ಬನ್. ಸೊ 4 ಕಾರ್ಬನ್ ಅಲ್ಲಿ 1, 2, 3 ಸ್ಟ್ರೇಟ್ ಆಗಿ ಬರೀತೀರಾ, 4th ಕಾರ್ಬನ್ ಹೊರಗಡೆ ಬರೀತೀರಾ. ಯಾವುದೇ ಐಸೋ ಸ್ಟ್ರಕ್ಚರ್ಸ್ ಕೊಟ್ರು ಅಲ್ಲಿರೋಂತ ಒಂದು ಎಷ್ಟಿದೆ ನೋಡ್ಬೇಕು. ಪೆಂಟ್ ಇದೆಯಾ, ಹೆಕ್ಸ್ ಇದೆಯಾ, ಹೆಪ್ಟ್ ಇದೆಯಾ, ಎಷ್ಟಿದೆ ನೋಡ್ಕೊಂಡು ಅಷ್ಟು ಕಾರ್ಬನ್ ಅಲ್ಲಿ ಒಂದು ಕಾರ್ಬನ್ ಅನ್ನ ಹೊರಗಡೆ ಹಾಕಿದ್ರೆ ಅದೇ ಐಸೋ ಸ್ಟ್ರಕ್ಚರ್. ಫಾರ್ಮುಲಾ ಸೇಮ್ ಇರುತ್ತೆ ನಿಮ್ಗೆ. ಪೆಂಟೇನ್ ಫಾರ್ಮುಲಾ, ಐಸೋಪೆಂಟೇನ್ ಫಾರ್ಮುಲಾ ಸೇಮ್, ಎಲ್ಲ ಸೇಮ್ ಇರುತ್ತೆ ಇದು. ಬಟ್ ನೀವು ಬರೆಯೋ ವಿಧಾನ ಇದೆಯಲ್ಲ, ಯು ಹ್ಯಾವ್ ಟು ರಿಮೂವ್ 1 ಕಾರ್ಬನ್ ಔಟ್ ಫ್ರಮ್ ದ ಲಾಂಗೆಸ್ಟ್ ಕಾರ್ಬನ್ ಚೈನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಆನ್ಸರ್ನ ನಾನು ಬರೆಯಲ್ಲ, ನಿಮಗೆ ಕೊಡ್ತಾ ಇದ್ದೀನಿ. ಹೋಮ್ವರ್ಕ್ ಆಗಿ ನೀವು ಬರೀರಿ, ಪ್ರಾಕ್ಟೀಸ್ ಮಾಡಿ. ಇದು ಫೆಮಿಲಿಯರ್ ಕ್ವೆಶ್ಚನ್ ಹಾಗೂ ನಿಮಗೆ ಆನ್ಸರ್ಸ್ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಇದೆ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೂ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೂ ಇರುವಂತ ಡಿಫರೆನ್ಸ್ ಏನು ಹೇಳಿದ್ದೀನಿ, ಯಾವುದಲ್ವಾ? ನಿಮಗೆ ಜ್ಞಾಪಕ ಇದೆ. ಸ್ಯಾಚುರೇಟೆಡ್ ಅಂದ್ರೆ ಏನು? ದೇ ಹ್ಯಾವ್ ದ ಸಿಂಗಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಅಂಡ್ ಕಾರ್ಬನ್ ಆಟಮ್. ಅನ್ಸ್ಯಾಚುರೇಟೆಡ್ ಅಂದ್ರೆ ದೇ ಹ್ಯಾವ್ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಅಂಡ್ ಕಾರ್ಬನ್ ಆಟಮ್. ಹಿಂದಿನ ಸೆಷನ್ಸ್ ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದನ್ನ ಹೋಮ್ವರ್ಕ್ ಕ್ವಶನ್ ಆಗಿ ತಗೊಂಡು ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ರೈಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ C2H4 ಅಂಡ್ ನೇಮ್ ಇಟ್. ನೋಡಿ, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನಾನು ನಿಮಗೆ ಹೇಳ್ಕೊಟ್ಟಿಲ್ಲ, ಸ್ಟ್ರಕ್ಚರಲ್ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರಿಬೇಕಂದ್ರೆ ಏನ್ ಗೊತ್ತಿರಬೇಕು? ಅಟಾಮಿಕ್ ನಂಬರ್ ಆಫ್ ದ ಎಲಿಮೆಂಟ್ ಗೊತ್ತಿರಬೇಕು. ಫಸ್ಟ್ ಕಾರ್ಬನ್ದು ಅಟಾಮಿಕ್ ನಂಬರ್ 6, ಹೌದಲ್ಲ? ನೆಕ್ಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಗೊತ್ತಿರಬೇಕು ಅಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿರಬೇಕು. ಹಿಂದಿನ ಸೆಷನ್ ಅಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು. ಈಗ ಕಾರ್ಬನ್ 6 ಇದೆ ಅಂದ್ರೆ ಫಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್, ಸೆಕೆಂಡ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್. ನೆಕ್ಸ್ಟ್ ಹೈಡ್ರೋಜನ್ದು ಅಟಾಮಿಕ್ ನಂಬರ್ ಏನು? 1. ಅದ್ರದ್ದು ವೇಲೆನ್ಸಿ ಎಷ್ಟು? 1, ಬಿಕಾಸ್ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಸೊ ಇದು ಗೊತ್ತಿದ್ರೆ ನಿಮಗೆ ಈಸಿಯಾಗಿ ನೀವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಬರೀಬಹುದು. ಮತ್ತೊಂದ್ಸಲಿ ಹೇಳ್ತೀನಿ, ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಇಸ್ 6, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳಿದ್ರೆ 2,4. ಫಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್, ಸೆಕೆಂಡ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್. ಮ್ಯಾಕ್ಸಿಮಮ್ 8 ಬರಿಬಹುದು. 6ಗೆ ಇಲ್ಲಿ 2 ಆಲ್ರೆಡಿ ಬರೆಯೋದ್ರಿಂದ ಇನ್ 4 ಉಳಿಯುತ್ತದೆ. 4 + 2 6 ಆಗುತ್ತೆ. ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಸೊ ಇಟ್ಸ್ ವೇಲೆನ್ಸಿ ಕೂಡ 1. ಈಗ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೆಯೋಣ. ಅದಕ್ಕೂ ಮುಂಚೆ ಸ್ಟ್ರಕ್ಚರಲ್ ಫಾರ್ಮುಲಾ ಬರ್ಬಿಡೋಣ. ಸ್ಟ್ರಕ್ಚರಲ್ ಫಾರ್ಮುಲಾ ಬರೆದ್ರೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೆಯೋದು ತುಂಬಾನೇ ಈಸಿ. ಈಗ ಎಷ್ಟು ಕಾರ್ಬನ್ ಇದೆ? ಫಾರ್ಮುಲಾ ನೋಡಿ, C2 1 and 2, ಹೌದಲ್ವಾ? ಎಷ್ಟು ಹೈಡ್ರೋಜನ್ ಇದೆ? 4. C2H4 4 ಇದೆ ಅಂತಂದ್ರೆ ನೀವು ಎಲ್ಲಿ ಬರೀತೀರಾ? 2 ಹೈಡ್ರೋಜನ್ ಇಲ್ಲಿ ಬರೀತೀರಾ, 1 and 2, ದೆನ್ 3 and 4. ಈ ಹೈಡ್ರೋಜನ್ ಅನ್ನ ಇಲ್ಲೂ ಕೂಡ ನೀವು ಏನ್ ಮಾಡ್ಬೋದು? ಎಕ್ಸ್ಚೇಂಜ್ ಮಾಡ್ಬೋದು. ನೀವು ಇದನ್ನ ನೋಡಿದ ತಕ್ಷಣ ನಿಮಗೆ ಫಸ್ಟ್ ಆಫ್ ಆಲ್ ಈ ಸ್ಟ್ರಕ್ಚರಲ್ ಫಾರ್ಮುಲಾ ಬರೆಯಕ್ಕೆ ಮುಂಚೆನೆ ಏನ್ ಗೊತ್ತಾಗಬೇಕು ಅಂದ್ರೆ C2H4 ಅನ್ನೋದು ಇಟ್ ಈಸ್ ದ
ವಿಚ್ ಗ್ರೂಪ್? ಇಟ್ ಈಸ್ ದ ಆಲ್ಕೀನ್ ಗ್ರೂಪ್. ಇದು ಆಲ್ಕೀನ್ ಗ್ರೂಪ್. ಆಲ್ಕೀನ್ ಗ್ರೂಪ್ದು ಜನರಲ್ ಫಾರ್ಮುಲಾ ಏನು? CnH2n. ಹೌದಲ್ವಾ? ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈಗ n is equals to 2 ಅಂತ ಬರೆದ್ರೆ ಏನಾಗುತ್ತೆ? C2H2 into 2 ಆಗುತ್ತೆ. ಸೊ C2H4 ಆಗುತ್ತೆ. ಹೌದಲ್ವಾ? ಸೊ ಯಾವುದ್ರದ್ದು ಫಾರ್ಮುಲಾ ಇದು? ಈಥೀನ್. ಈಥೀನ್ ಅಂತ ಹೇಗೆ ಗೊತ್ತಾಗುತ್ತೆ? ನೀವು ಕಾರ್ಬನ್ ನೋಡಬೇಕು ಯಾವಾಗಲೂ. ಎಷ್ಟು ಕಾರ್ಬನ್ ಇದೆ? 2 ಇದ್ರೆ ಈತ್. ಹೌದಲ್ವಾ? ಆಲ್ಕೀನ್ ಆಗಿರೋದ್ರಿಂದ ಇದು ಈಥೀನ್. ಇದು ಆಲ್ಕೀನ್ ಆಗಿರೋದ್ರಿಂದ ಇದು ಈಥೀನ್. ಓಕೆ, ಸೊ ಈಥೀನ್ ಅಂದ್ರೆ ಏನಿರುತ್ತೆ? ನಾನು ಹೇಳಿದ್ದೀನಿ, ಆಲ್ಕೇನ್ ಅಂದ್ರೆ ಸಿಂಗಲ್ ಬಾಂಡ್, ಆಲ್ಕೀನ್ ಅಂದ್ರೆ ಡಬಲ್ ಬಾಂಡ್, ಆಲ್ಕೈನ್ ಅಂದ್ರೆ ಟ್ರಿಪಲ್ ಬಾಂಡ್. ಹೌದಲ್ವಾ? ಈಗ ನಾವು ಬರಿತಾ ಇರೋದೇನು? ಆಲ್ಕೀನ್. ಸೊ ಆಲ್ಕೀನ್ ಅಂದ್ರೆ ಡಬಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಅಂಡ್ ಕಾರ್ಬನ್ ಆಟಮ್. ಓಕೆ, ಸೊ ಈಗ ಹೈಡ್ರೋಜನ್ಗೆ ಬಾಂಡ್ ಅನ್ನ ಅಟ್ಯಾಚ್ ಮಾಡೋಣ. ಸೊ ಇದು ಗೊತ್ತಿದ್ರೆ ನಿಮಗೆ ತುಂಬಾನೇ ಸಿಂಪಲ್. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಈಥೀನ್ ಫಾರ್ಮುಲಾ ನೋಡಿದ ತಕ್ಷಣ ಗೊತ್ತಾಗುತ್ತೆ. C2H4 ಅಂದ್ರೆ ಇದು 2 ಟೈಮ್ಸ್ ಹೈಡ್ರೋಜನ್. ಇಲ್ಲಿ ಎಷ್ಟು ಎನ್ ಬರ್ದಿರ್ತೀರಾ, ಎನ್ ಡಬಲ್ ಟೈಮ್ ಇಲ್ಲಿ ಹೈಡ್ರೋಜನ್ ಇದ್ರೆ ಅದು ಆಲ್ಕೀನ್. ಈಸಿ. n is equals to 2 ಹಾಕೊಂಡು ಸಾಲ್ವ್ ಮಾಡಿ. ಸೊ ಡಬಲ್ ಬಾಂಡ್ ಬರ್ದಿದ್ದೀರಾ. ಈಗ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೀತೀರಾ? ಈಗ ಏನ್ ಬರ್ದಿದ್ದೀರಾ ಅದೇ ರೀತಿ ಬರೀರಿ. ನೋಡಿ, 2 ಕಾರ್ಬನ್. ಸೊ ಒಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್. ಜ್ಞಾಪಕ ಇಟ್ಕೊಳ್ಳಿ, ಒಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್. ಸೊ 2 ಬಾಂಡ್ ಇದೆ ಅಲ್ವಾ? ಸೊ 1 2 3 4. ಒಂದು ಬಾಂಡ್ಗೆ ಇದೊಂದು ಬಾಂಡ್ಗೆ ಆಯ್ತಲ್ಲ. ನೆಕ್ಸ್ಟ್ ಹೈಡ್ರೋಜನ್. ಅದಕ್ಕೂ ಮುಂಚೆ ನಿಮಗೆ ಏನು ಬರೀಬೇಕು, ಜ್ಞಾಪಕ ಇಟ್ಕೊಳ್ಬೇಕು ಅಂದ್ರೆ ಕಾರ್ಬನ್ದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರ್ಬಿಡೋಣ. ನೋಡಿ, ಇಲ್ಲಿ ಕಾರ್ಬನ್ಸ್ಗೆ 2 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ ಅಲ್ಲ. ಟೋಟಲಿ ಎಷ್ಟಿದೆ? 4 ಇದೆ. ಟೋಟಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ ಕಾರ್ಬನ್ಗೆ. ಹೌದಲ್ವಾ? ಅದರಲ್ಲಿ 1 2 ಬರ್ದಿದ್ದೀವಿ, 3 and 4. ಇಲ್ಲಿ 1 2 ಬರ್ದಿದ್ದೀವಿ, 3 and 4. ಅರ್ಥ ಆಗ್ತಿದೆಯಲ್ಲ? ಇನ್ನೊಂದ್ಸತಿ ಬೇಕಾದ್ರೆ ಬರೆದು ತೋರಿಸ್ತೀನಿ ನೋಡಿ. ಇನ್ನೊಂದ್ಸತಿ ಬರೆದು ತೋರಿಸ್ತೀನಿ. ಈ ಸ್ಟ್ರಕ್ಚರ್ನ ಬರೆಯೋಕ್ಕೂ ಮುಂಚೆ ಇದನ್ನ ನೀವು ಏನು ಬರ್ದಿದ್ದೀರಾ ಅದನ್ನ ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಸೊ 2 ಕಾರ್ಬನ್. ಓಕೆನಾ? ಕಾರ್ಬನ್ದು ವೇಲೆನ್ಸಿ ಎಷ್ಟು ನೋಡಿ? 4 ಇದೆ. ಸೊ 1 2 3 4. ಯಾಕೆ ಮ್ಯಾಮ್ ಇಲ್ಲಿ 2 ಬರಿತಾ ಇದ್ದೀರಾ? ಬಿಕಾಸ್ ನೀವು ಡಬಲ್ ಬಾಂಡ್ ಫಾರ್ಮ್ ಮಾಡ್ತಾ ಇದ್ದೀರಾ. ನೀವು ಡಬಲ್ ಬಾಂಡ್ ಫಾರ್ಮ್ ಮಾಡ್ತಾ ಇರೋದ್ರಿಂದ ಈ ಕಡೆ 2 ಬರೀತೀರಾ. ಅದೇ ರೀತಿ ಆಪೋಸಿಟ್ ಅಲ್ಲಿ 1 2. ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಮಾಡೋಕ್ಕೆ 2 ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡ್ತಾ ಇದೆ ಕಾರ್ಬನ್. ಇಲ್ಲೂ ಕೂಡ 2. ಕಾರ್ಬನ್ದು ವೇಲೆನ್ಸಿ ಮುಗೀತಲ್ಲ. ಈಗ ಹೈಡ್ರೋಜನ್. ಓಕೆ, ಹೈಡ್ರೋಜನ್ ಎಷ್ಟಿದೆ? 1 2 3 4. ಸೊ ಹೈಡ್ರೋಜನ್ದು ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು? ಇಲ್ಲಿ ಒಂದು 1 ಹೈಡ್ರೋಜನ್, 2 ಹೈಡ್ರೋಜನ್, 3 ಹೈಡ್ರೋಜನ್, 4 ಹೈಡ್ರೋಜನ್. ಓಕೆ, ಸೊ ದಿಸ್ ಇಸ್ ಹೌ. ಈ ರೀತಿ ನೀವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ಮುಲಾನ ಬರೀಬೇಕು. ಇನ್ನೊಂದಷ್ಟು ಎಕ್ಸಾಂಪಲ್ಸ್ನ ಕೊಡ್ತೀನಿ ಮಧ್ಯಾಹ್ನ ಸೆಷನಲ್ಲಿ. ಫಸ್ಟ್ ಟೈಮ್ ನೀವೇನಾದರೂ ಕಲಿತಾ ಇದ್ರೆ ನಿಮಗೆ ಇದು ಸ್ವಲ್ಪ ಕಷ್ಟ ಅನ್ಸ್ಬೋದು, ಬಟ್ ತುಂಬಾನೇ ಈಸಿ ಇದು. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಮಧ್ಯಾಹ್ನ ಸೆಷನ್ಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ C2H4ನ ಇದು ಸ್ಟ್ರಕ್ಚರಲ್ ಫಾರ್ಮುಲಾ, ಇದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ಮುಲಾ. ಓಕೆನಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ಮುಲಾ ಫಾರ್ C2H4. ಬರ್ದಾಗಿದೆಲ್ಲ, ನೇಮ್ ಇಟ್. ಆಲ್ರೆಡಿ ನಾವು ನೇಮ್ ಮಾಡಿಬಿಟ್ಟಿದ್ದೀವಿ. C2H4 ಅಂದ್ರೆ ಏನು? ಈಥೀನ್. ಸೊ ಟೋಟಲಿ 5 ಕ್ವೆಶನ್ಸ್ ಅನ್ನ ಕಲ್ತ್ಕೊಂಡಿದ್ದೀರಾ. ಇದೇ ರೀತಿ ಕ್ವೆಶನ್ಸ್ ಅನ್ನ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳ್ತಾರೆ. ಸೊ ಇನ್ನಷ್ಟು ಎಕ್ಸಾಂಪಲ್ಸ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಲೆಸನ್ ಹಾಗೂ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಂದ ನಾನು ಮಧ್ಯಾಹ್ನದ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಡೇ 2 ಕಂಪ್ಲೀಟ್ ಆಗಿ ಏನು ಕಾನ್ಸೆಪ್ಟ್ಸ್ ಅನ್ನ ನೀವು ಓದ್ಕೊಳ್ಬೇಕು ಅಂತ ನಾನು ಹೇಳಿದ್ದೀನಿ, ಅಷ್ಟನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ ಓದಿ. ಓಕೆ, ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಹಾಗೂ 8, 9, 10 ಸ್ಟ್ಯಾಂಡರ್ಡ್ಸ್ಗೆ ನಾನು ಸೈನ್ಸ್ ಕ್ಲಾಸಸ್ಸನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಬರ್ತಾ ಇದ್ದೇನೆ. ನಿಮ್ಮ ಫ್ರೆಂಡ್ಸ್ ಒಂದಿಗೆ ನನ್ನ ಚಾನಲ್ ಲಿಂಕ್ನ ಶೇರ್ ಮಾಡಿ. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.